ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಪ್ರವಾಸಿಗರ ಪಾಲಿನ ಸ್ವರ್ಗ. ತ್ಯಾವರಕೊಪ್ಪದಲ್ಲಿ ಲಯನ್ ಸಫಾರಿ ಪ್ರವಾಸಿಗರ ಫೇವರೇಟ್ ಆಗಿಬಿಟ್ಟಿದೆ. ತ್ಯಾವರಕೊಪ್ಪ ವನ್ಯಧಾಮಕ್ಕೆ ದೇಶ ವಿದೇಶದ ಹೊಸ ಅತಿಥಿಗಳು ಆಗಮಿಸಿದ್ದಾರೆ. ಲಯನ್ ಸಫಾರಿ ಮತ್ತಷ್ಟು ಆಕರ್ಷಣೆಯ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶಿವಮೊಗ್ಗ ಹೊರವಲಯದಲ್ಲಿರುವ ತಾವರೆಕೊಪ್ಪ ಹುಲಿ ಸಿಂಹ ಧಾಮ ಪ್ರವಾಸಿಗರ ಫೇವರೇಟ್. ವಿಶಾಲವಾದ 100 ಎಕರೆ ಪ್ರದೇಶದಲ್ಲಿ ಲಯನ್ ಸಫಾರಿ ಇದೆ. ಮೈಸೂರಿನ ಝೂ ಬಿಟ್ರೆ ಎಲ್ಲಾ ಪ್ರಾಣಿ ಮತ್ತು ಪಕ್ಷಿಗಳನ್ನ ನೋಡುವುದಕ್ಕೆ ಸಿಗುವ ತ್ಯಾವರೆಕೊಪ್ಪಕ್ಕೆ ದೇಶ ವಿದೇಶಗಳ ಅತಿಥಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಗಡಿಯಾಲ್ ಹೆಸರಿನ 2 ಮೊಸಳೆ, ದಕ್ಷಿಣ ಅಮೆರಿಕಾದ ಆಸ್ಟ್ರೀಸ್ನಂತೆ ಕಾಡುವ 4 ರಿಯಾಘಗಳು, 2 ಮುಳ್ಳುಹಂದಿ, 1 ಕತ್ತೆ ಕುರುಬ ಹಾಗೂ ದಕ್ಷಿಣ ಅಮೆರಿಕ ಮೂಲದ 6 ಸನ್ ಕ್ಯಾನ್ಯೂರ್ ಪಕ್ಷಿಗಳನ್ನ ನೋಡಿ ಪ್ರವಾಸಿಗರು ಮಕ್ಕಳು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಸೊ 16th ನವೆಂಬರ್ 2024ಗೆ ನಮಗೆ ತಿರುವನಂತಪುರಂ ಝೂ ಇಂದ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, CZAದು ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಡಿಯಲ್ಲಿ ನಮಗೆ ಅನಿಮಲ್ಸ್ ಬಂದಿದೆ. ಸೊ ತಿರುವನಂತಪುರಂ ಝೂ ಕೇರಳ ಅವರು ನಮಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಆದ ಗಡಿಯಾಲ್ ಕೊಟ್ಟಿದ್ದಾರೆ. 1 ಗಂಡು ಮತ್ತು 1 ಹೆಣ್ಣು ಕೊಟ್ಟಿದ್ದಾರೆ. ಆಮೇಲೆ ಪಾರ್ಕ್ಯುಪೈನ್ ಮುಳ್ಳಂದಿ 1 ಗಂಡು ಮತ್ತು 1 ಹೆಣ್ಣು ಸಿಕ್ಕಿದೆ ನಮಗೆ. ಒಂದ್ ಕಡೆ ಸಕ್ರೆ ಬೈಲಿನಲ್ಲಿ ಆನೆಗಳ ಕಲರವ ನೋಡಿದ ಪ್ರವಾಸಿಗರು ತ್ಯಾವರೆಕೊಪ್ಪದಲ್ಲಿ ಸಫಾರಿ ಮಾಡಿ ಆನಂದಿಸಬಹುದು. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮೃಗಾಲಯವನ್ನ ಮೇಲ್ದರ್ಜೆಗೆ ಏರಿಸಲಾಗಿದೆ. ಇಲ್ಲಿಯ ಪ್ರಾಣಿ ಪಕ್ಷಿಗಳನ್ನ ನೋಡಿ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಝೂ ನೋಡೋಕ್ಕೆ ಅಂತ ಬಂದಿದ್ವಿ ಶಿವಮೊಗ್ಗದ. ಅವಾಗ ಬರ್ತಾ ಇರ್ತೀವಿ. ಈ ಸತಿ ತುಂಬ ಅಡಿಷ್ನಲ್ ಆಗಿ ತುಂಬ ಪ್ರಾಣಿಗಳೆಲ್ಲ ಬಂದಿದೆ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲ ಫ್ಯಾಮಿಲಿ ಸಮೇತ ಬರೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಇದು. ತುಂಬ ಖುಷಿ ಆಗುತ್ತೆ ಬರೋಕ್ಕೆ. ಎಂಜಾಯ್ ಮಾಡಿದ್ವಿ. ಒಂದಿನ ಇಡೀ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಶಿವಮೊಗ್ಗದ ಲಯನ್ ಸಫಾರಿಯಲ್ಲಿ ಹುಲಿ ಸಿಂಹ ಜೊತೆಗೆ ಈಗ ಉತ್ತಮ ಮೃಗಾಲಯದ ವ್ಯವಸ್ಥೆ ಆಗಿದೆ. ಶಿವಮೊಗ್ಗ ನಗರಕ್ಕೆ ಬಂದ್ರೆ ಲಯನ್ ಸಫಾರಿ ನೋಡೋದನ್ನ ಪ್ರವಾಸಿಗರು ಮಿಸ್ ಮಾಡೋದಿಲ್ಲ. ಮೃಗಾಲಯಕ್ಕೆ ಬಂದಿರುವ ಹೊಸ ಅತಿಥಿಗಳಿಂದ ಮೃಗಾಲಯದ ಖದರ್ ಬದಲಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಪ್ರವಾಸಿಗರ ಪಾಲಿನ ಸ್ವರ್ಗ. ತ್ಯಾವರಕೊಪ್ಪದಲ್ಲಿ ಲಯನ್ ಸಫಾರಿ ಪ್ರವಾಸಿಗರ ಫೇವರೇಟ್ ಆಗಿಬಿಟ್ಟಿದೆ. ತ್ಯಾವರಕೊಪ್ಪ ವನ್ಯಧಾಮಕ್ಕೆ ದೇಶ ವಿದೇಶದ ಹೊಸ ಅತಿಥಿಗಳು ಆಗಮಿಸಿದ್ದಾರೆ. ಲಯನ್ ಸಫಾರಿ ಮತ್ತಷ್ಟು ಆಕರ್ಷಣೆಯ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶಿವಮೊಗ್ಗ ಹೊರವಲಯದಲ್ಲಿರುವ ತಾವರೆಕೊಪ್ಪ ಹುಲಿ ಸಿಂಹ ಧಾಮ ಪ್ರವಾಸಿಗರ ಫೇವರೇಟ್. ವಿಶಾಲವಾದ 100 ಎಕರೆ ಪ್ರದೇಶದಲ್ಲಿ ಲಯನ್ ಸಫಾರಿ ಇದೆ. ಮೈಸೂರಿನ ಝೂ ಬಿಟ್ರೆ ಎಲ್ಲಾ ಪ್ರಾಣಿ ಮತ್ತು ಪಕ್ಷಿಗಳನ್ನ ನೋಡುವುದಕ್ಕೆ ಸಿಗುವ ತ್ಯಾವರೆಕೊಪ್ಪಕ್ಕೆ ದೇಶ ವಿದೇಶಗಳ ಅತಿಥಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಗಡಿಯಾಲ್ ಹೆಸರಿನ 2 ಮೊಸಳೆ, ದಕ್ಷಿಣ ಅಮೆರಿಕಾದ ಆಸ್ಟ್ರೀಸ್ನಂತೆ ಕಾಡುವ 4 ರಿಯಾಘಗಳು, 2 ಮುಳ್ಳುಹಂದಿ, 1 ಕತ್ತೆ ಕುರುಬ ಹಾಗೂ ದಕ್ಷಿಣ ಅಮೆರಿಕ ಮೂಲದ 6 ಸನ್ ಕ್ಯಾನ್ಯೂರ್ ಪಕ್ಷಿಗಳನ್ನ ನೋಡಿ ಪ್ರವಾಸಿಗರು ಮಕ್ಕಳು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಸೊ 16th ನವೆಂಬರ್ 2024ಗೆ ನಮಗೆ ತಿರುವನಂತಪುರಂ ಝೂ ಇಂದ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, CZAದು ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಡಿಯಲ್ಲಿ ನಮಗೆ ಅನಿಮಲ್ಸ್ ಬಂದಿದೆ. ಸೊ ತಿರುವನಂತಪುರಂ ಝೂ ಕೇರಳ ಅವರು ನಮಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಆದ ಗಡಿಯಾಲ್ ಕೊಟ್ಟಿದ್ದಾರೆ. 1 ಗಂಡು ಮತ್ತು 1 ಹೆಣ್ಣು ಕೊಟ್ಟಿದ್ದಾರೆ. ಆಮೇಲೆ ಪಾರ್ಕ್ಯುಪೈನ್ ಮುಳ್ಳಂದಿ 1 ಗಂಡು ಮತ್ತು 1 ಹೆಣ್ಣು ಸಿಕ್ಕಿದೆ ನಮಗೆ. ಒಂದ್ ಕಡೆ ಸಕ್ರೆ ಬೈಲಿನಲ್ಲಿ ಆನೆಗಳ ಕಲರವ ನೋಡಿದ ಪ್ರವಾಸಿಗರು ತ್ಯಾವರೆಕೊಪ್ಪದಲ್ಲಿ ಸಫಾರಿ ಮಾಡಿ ಆನಂದಿಸಬಹುದು. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮೃಗಾಲಯವನ್ನ ಮೇಲ್ದರ್ಜೆಗೆ ಏರಿಸಲಾಗಿದೆ. ಇಲ್ಲಿಯ ಪ್ರಾಣಿ ಪಕ್ಷಿಗಳನ್ನ ನೋಡಿ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಝೂ ನೋಡೋಕ್ಕೆ ಅಂತ ಬಂದಿದ್ವಿ ಶಿವಮೊಗ್ಗದ. ಅವಾಗ ಬರ್ತಾ ಇರ್ತೀವಿ. ಈ ಸತಿ ತುಂಬ ಅಡಿಷ್ನಲ್ ಆಗಿ ತುಂಬ ಪ್ರಾಣಿಗಳೆಲ್ಲ ಬಂದಿದೆ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲ ಫ್ಯಾಮಿಲಿ ಸಮೇತ ಬರೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಇದು. ತುಂಬ ಖುಷಿ ಆಗುತ್ತೆ ಬರೋಕ್ಕೆ. ಎಂಜಾಯ್ ಮಾಡಿದ್ವಿ. ಒಂದಿನ ಇಡೀ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಶಿವಮೊಗ್ಗದ ಲಯನ್ ಸಫಾರಿಯಲ್ಲಿ ಹುಲಿ ಸಿಂಹ ಜೊತೆಗೆ ಈಗ ಉತ್ತಮ ಮೃಗಾಲಯದ ವ್ಯವಸ್ಥೆ ಆಗಿದೆ. ಶಿವಮೊಗ್ಗ ನಗರಕ್ಕೆ ಬಂದ್ರೆ ಲಯನ್ ಸಫಾರಿ ನೋಡೋದನ್ನ ಪ್ರವಾಸಿಗರು ಮಿಸ್ ಮಾಡೋದಿಲ್ಲ. ಮೃಗಾಲಯಕ್ಕೆ ಬಂದಿರುವ ಹೊಸ ಅತಿಥಿಗಳಿಂದ ಮೃಗಾಲಯದ ಖದರ್ ಬದಲಾಗಿದೆ.
ಭೀಮಾ ನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಪ್ರವಾಸಿಗರ ಪಾಲಿನ ಸ್ವರ್ಗ. ತ್ಯಾವರಕೊಪ್ಪದಲ್ಲಿ ಲಯನ್ ಸಫಾರಿ ಪ್ರವಾಸಿಗರ ಫೇವರೇಟ್ ಆಗಿಬಿಟ್ಟಿದೆ. ತ್ಯಾವರಕೊಪ್ಪ ವನ್ಯಧಾಮಕ್ಕೆ ದೇಶ ವಿದೇಶದ ಹೊಸ ಅತಿಥಿಗಳು ಆಗಮಿಸಿದ್ದಾರೆ. ಲಯನ್ ಸಫಾರಿ ಮತ್ತಷ್ಟು ಆಕರ್ಷಣೆಯ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶಿವಮೊಗ್ಗ ಹೊರವಲಯದಲ್ಲಿರುವ ತಾವರೆಕೊಪ್ಪ ಹುಲಿ ಸಿಂಹಧಾಮ ಪ್ರವಾಸಿಗರ ಫೇವರೇಟ್. ವಿಶಾಲವಾದ 100 ಎಕರೆ ಪ್ರದೇಶದಲ್ಲಿ ಲಯನ್ ಸಫಾರಿ ಇದೆ. ಮೈಸೂರಿನ ಝೂ ಬಿಟ್ರೆ ಎಲ್ಲಾ ಪ್ರಾಣಿ ಮತ್ತು ಪಕ್ಷಿಗಳನ್ನ ನೋಡುವುದಕ್ಕೆ ಸಿಗುವ ತಾವರೆಕೊಪ್ಪಕ್ಕೆ ದೇಶ ವಿದೇಶಗಳ ಅತಿಥಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಗಡಿಯಾಲ್ ಹೆಸರಿನ 2 ಮೊಸಳೆ, ದಕ್ಷಿಣ ಅಮೆರಿಕಾದ ಆಸ್ಟ್ರೀಸ್ನಂತೆ ಕಾಡುವ 4 ರಿಯಾಘಗಳು, 2 ಮುಳ್ಳುಹಂದಿ, 1 ಕತ್ತೆ ಕುರುಬ ಹಾಗೂ ದಕ್ಷಿಣ ಅಮೆರಿಕ ಮೂಲದ 6 ಸನ್ ಕ್ಯಾನ್ಯೂರ್ ಪಕ್ಷಿಗಳನ್ನ ನೋಡಿ ಪ್ರವಾಸಿಗರು ಮಕ್ಕಳು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಸೊ 16th ನವೆಂಬರ್ 2024ಗೆ ನಮಗೆ ತಿರುವನಂತಪುರಂ ಝೂ ಇಂದ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, CZAದು ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಡಿಯಲ್ಲಿ ನಮಗೆ ಅನಿಮಲ್ಸ್ ಬಂದಿದೆ. ಸೊ ತಿರುವನಂತಪುರಂ ಝೂ ಕೇರಳ ಅವರು ನಮಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಆದ ಗಡಿಯಾಲ್ ಕೊಟ್ಟಿದ್ದಾರೆ, 1 ಗಂಡು ಮತ್ತೆ 1 ಹೆಣ್ಣು ಕೊಟ್ಟಿದ್ದಾರೆ. ಆಮೇಲೆ ಪಾರ್ಕ್ಯುಪೈನ್ ಮುಳ್ಳಂದಿ 1 ಗಂಡು ಮತ್ತೆ 1 ಹೆಣ್ಣು ಸಿಕ್ಕಿದೆ ನಮಗೆ. ಒಂದ್ ಕಡೆ ಸಕ್ರೆ ಬೈಲಿನಲ್ಲಿ ಆನೆಗಳ ಕಲರವ ನೋಡಿದ ಪ್ರವಾಸಿಗರು ತಾವರೆಕೊಪ್ಪದಲ್ಲಿ ಸಫಾರಿ ಮಾಡಿ ಆನಂದಿಸಬಹುದು. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮೃಗಾಲಯವನ್ನ ಮೇಲ್ದರ್ಜೆಗೆ ಏರಿಸಲಾಗಿದೆ. ಇಲ್ಲಿಯ ಪ್ರಾಣಿ ಪಕ್ಷಿಗಳನ್ನ ನೋಡಿ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಝೂ ನೋಡೋಕ್ಕೆ ಅಂತ ಬಂದಿದ್ವಿ ಶಿವಮೊಗ್ಗದ, ಅವಾಗವಾಗ ಬರ್ತಾ ಇರ್ತೀವಿ. ಈ ಸತಿ ತುಂಬ ಅಡಿಷ್ನಲ್ ಆಗಿ ತುಂಬ ಪ್ರಾಣಿಗಳೆಲ್ಲ ಬಂದಿದೆ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲ ಫ್ಯಾಮಿಲಿ ಸಮೇತ ಬರೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಇದು. ತುಂಬ ಖುಷಿ ಆಗುತ್ತೆ ಬರೋಕ್ಕೆ. ಎಂಜಾಯ್ ಮಾಡಿದ್ವಿ. ಒಂದಿನ ಇಡೀ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಶಿವಮೊಗ್ಗದ ಲಯನ್ ಸಫಾರಿಯಲ್ಲಿ ಹುಲಿ, ಸಿಂಹ ಜೊತೆಗೆ ಈಗ ಉತ್ತಮ ಮೃಗಾಲಯದ ವ್ಯವಸ್ಥೆ ಆಗಿದೆ. ಶಿವಮೊಗ್ಗ ನಗರಕ್ಕೆ ಬಂದ್ರೆ ಲಯನ್ ಸಫಾರಿ ನೋಡೋದನ್ನ ಪ್ರವಾಸಿಗರು ಮಿಸ್ ಮಾಡೋದಿಲ್ಲ. ಮೃಗಾಲಯಕ್ಕೆ ಬಂದಿರುವ ಹೊಸ ಅತಿಥಿಗಳಿಂದ ಮೃಗಾಲಯದ ಖದರ್ ಬದಲಾಗಿದೆ. ಭೀಮಾ ನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ? ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.